ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಕಳೆದ ವಿಡಿಯೋದಲ್ಲಿ ಪ್ರದೀಪ್ ಈಶ್ವರ್ ಅನ್ನೋ ಶಾಸಕನ ಕಾಲೇಜುಗಳು ಅನುಮತಿಯ ಇಲ್ಲದೆ ಯಾವ ರೀತಿ ನಡೀತಾ ಇವೆ ಅನ್ನೋದನ್ನು ತಿಳಿಸಿದ್ವಿ. ಆದ್ರೆ ಈಗ ಮಂಡೂಕ ಮಂತ್ರಿ ಮಧು ಬಂಗಾರಪ್ಪ ದೊಡ್ಡ ಎಡವಟ್ಟನ್ನು ಮಾಡಿದ್ದಾರೆ. ಅದರಲ್ಲೂ ತಮ್ಮ ರಾಜಕೀಯ ತೆವಲುಗಳನ್ನ ತೀರಿಸಿಕೊಳ್ಳೋಕೆ ಈಗ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಕನ್ನಡವನ್ನ ಅಳಿಸೋಕೆ ನಿಂತಿದ್ದಾರೆ. ಅದರಲ್ಲೂ ಅವರು ಹೇಳ್ತಾ ಇರೋದು, ಹಿಂದಿಯನ್ನ ನಾವು SSLC ಅಂಕಪಟ್ಟಿಯಿಂದ ಅಂದ್ರೆ ಗ್ರೇಡ್ ಕೊಡೋದಕ್ಕೆ ಲೆಕ್ಕವನ್ನ ಹಾಕಲ್ಲ, ಅದು ಕೇವಲ ಬೇಕಾದ್ರೆ ಮಾಡಬಹುದು, ಬೇಡದೇ ಇದ್ರೆ ಬಿಡಬಹುದು ಅಂತ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಅದು ಮಕ್ಕಳ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಅದೆಷ್ಟು ಮಕ್ಕಳು ಕನ್ನಡದಿಂದ ವಂಚಿತರಾಗ್ತಾರೆ? ಕನ್ನಡ ಕಡ್ಡಾಯ ಮಾಡ್ತೀವಿ ಎಂದವರ ಹಣೆ ಬರಹ ಹೇಗಿದೆ? ಮಂಡೂಕ ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿನೋ ಅಥವಾ ಕೇವಲ ರಾಜಕೀಯ ಮಾಡೋ ಮನುಷ್ಯನೋ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಬೆಳಗಿನ ವಿಡಿಯೋದಲ್ಲಿ ಪ್ರದೀಪ್ ಈಶ್ವರನ್ನ ಅಯೋಗ್ಯ ಶಾಸಕನ ಕಾಲೇಜುಗಳ ಕರ್ಮಕಾಂಡದ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸಿದ್ವಿ. ಈಗ ಮಂಡೂಕ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅನ್ನೋ ಶಿಕ್ಷಣವೇ ಇಲ್ಲದ ಶಿಕ್ಷಣ ಮಂತ್ರಿ ಮಕ್ಕಳ ಭವಿಷ್ಯದ ಜೊತೆಯಲ್ಲಿ ಆಟವನ್ನಾಡೋ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಈ ಮನುಷ್ಯನಿಗೆ ಕನ್ನಡ ಅನ್ನೋದು ಸರಿಯಾಗಿ ಬರಲ್ಲ ಅನ್ನೋದು ಪುಟ್ಟ ಮಕ್ಕಳಿಗೂ ಗೊತ್ತೇ ಇದೆ. ಆದ್ರೂ ನಾನು ಕನ್ನಡವನ್ನ ಉಳಿಸ್ತಾ ಇದ್ದೀನಿ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಾ ಕನ್ನಡ ಕಡ್ಡಾಯ ಅನ್ನೋದನ್ನ ಕಾನೂನು ಜಾರಿಗೆ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಂಡಿದ್ರು. ಅದು ಕೇವಲ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಾತ್ರ. ಅದೇ ಖಾಸಗಿ ಶಾಲೆಗಳಿಗೆ ಅದು ಕಡ್ಡಾಯನ ಅಥವಾ ಉರ್ದು ಶಾಲೆಗಳಿಗೆ ಅದು ಕಡ್ಡಾಯನ ಅನ್ನೋದನ್ನ ಎಲ್ಲೂ ಹೇಳಲೇ ಇಲ್ಲ. ಈಗ ಮತ್ತೊಂದು ಎಡವಟ್ಟನ್ನ ಇದೇ ಶಿಕ್ಷಣ ಇಲ್ಲದ ಕನ್ನಡ ಬರದ ಮಂತ್ರಿ ಮಾಡಿಕೊಂಡಿದ್ದಾರೆ. ಅದೇನಂದ್ರೆ, ಹಿಂದಿ ಭಾಷೆಯ ಹೇರಿಕೆಯನ್ನ ತೆಗಿಬೇಕು ಅಂತ ತೃತೀಯ ಭಾಷೆಯನ್ನ 10ನೇ ತರಗತಿಯ ಪರೀಕ್ಷೆಯ ಅಂಕಪಟ್ಟಿಯಿಂದ ಹೊರಗೆ ಇಡಲಾಗತ್ತೆ. ಅಲ್ಲಿ ಗ್ರೇಡ್ಗಳನ್ನ ಕೊಡೋದಕ್ಕೆ ತೃತೀಯ ಭಾಷೆಯ ಅಂಕವನ್ನ ಪರಿಗಣನೆ ಮಾಡಲ್ಲ. 625 ಇದ್ದ ಅಂಕವನ್ನ 525ಕ್ಕೆ ಮಾಡಿ ಆ ಹಿಂದಿ ಅಂದ್ರೆ ತೃತೀಯ ಭಾಷೆ ಹಿಂದಿ ಅಲ್ಲ, ಇಲ್ಲಿ ತೃತೀಯ ಭಾಷೆಯಲ್ಲಿರೋ 100 ಅಂಕವನ್ನ ತೆಗೆದು ಹಾಕ್ತೀವಿ ಅಂತಿದ್ದಾರೆ. ಇದಕ್ಕೂ ಮೊದಲು ಪಾಸಿಂಗ್ ಅಂಕಗಳನ್ನೇ ಕಡಿತಗೊಳಿಸಿ ಮಕ್ಕಳು ಯಾಕೆ ಓದಬೇಕು ಅನ್ನೋ ಹಾಗೆ ಮಾತಾಡ್ತಾ ಇದ್ದ ಮಂತ್ರಿ ಈಗ ನೋಡಿದ್ರೆ ಹಿಂದಿ ಹೇರಿಕೆ ಅನ್ನೋದನ್ನ ಹೇಳ್ಕೊಂಡು ತೃತೀಯ ಭಾಷೆಯನ್ನು SSLC ಪರೀಕ್ಷಾ ಅಂಕಪಟ್ಟಿಯಿಂದ ಹೊರಗೆ ಇಟ್ಟಿದ್ದಾರೆ. ಹಾಗಂತ ಹೇಳಿದ್ದು ಕೂಡ ಪರೀಕ್ಷೆಯ ಕೊನೆಯ ದಿನ, ತೃತೀಯ ಭಾಷೆಯ ಪರೀಕ್ಷೆ ಇದ್ದಾಗ. ಆದ್ರೂ ಇವರು ಬಹಳ ಬುದ್ಧಿವಂತರು ಬಿಡಿಪ್ಪ. ಯಾಕೆಂದ್ರೆ ಈ ಮಧು ಬಂಗಾರಪ್ಪ ಅನ್ನೋ ಮಂಡೂಕ ಅಂದುಕೊಂಡಿರೋದು ತೃತೀಯ ಭಾಷೆ ಅಂದ್ರೆ ಅದು ಹಿಂದಿ ಅಂತ. ಅಯ್ಯೋ ಕರ್ಮವೇ, ಈಗಾಗಲೇ 10ನೇ ತರಗತಿಯ ಪರೀಕ್ಷೆಗಳು ಮುಕ್ತಾಯ ಆಗಿವೆ. ಅದರಲ್ಲಿ ಹಿಂದಿಯನ್ನ ತೃತೀಯ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡಿರೋ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 2 ಲಕ್ಷ. ಅಲ್ಲಿ ಅವರಿಗೇನೋ ಒಂದಷ್ಟು ರಿಯಾಯಿತಿನೋ ಇಲ್ಲ ವಿನಾಯಿತಿನೋ ಕೊಟ್ಟಿದ್ದೀನಿ ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ತಾ ಇದ್ದಾರೆ. ಇನ್ಯಾರಾದ್ರೂ ತಟ್ಟಿದ್ರೆ ಬೆನ್ನನ್ನ ತಟ್ಟಲ್ಲ, ಬೇರೆ ಕಡೆಗೆ ತಟ್ತಾರೆ. ಅದಕ್ಕೆ ಅವರೇ ತಟ್ಕೋಬೇಕು, ಬೇರೆ ಯಾರು ತಟ್ಟೋದಕ್ಕೆ ಆಗತ್ತೆ? ಆದ್ರೆ ಅದೇ ಕನ್ನಡ ಭಾಷೆಯನ್ನ ತೃತೀಯ ಭಾಷೆಯಾಗಿ 2 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತೆಗೆದುಕೊಂಡು ಪರೀಕ್ಷೆಯನ್ನ ಬರೆದಿದ್ದಾರೆ ಅನ್ನೋ ಜ್ಞಾನವೇ ಇಲ್ಲದ ಅಜ್ಞಾನಿ ಮಂತ್ರಿ. ಇನ್ನುಳಿದ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಷೆಯನ್ನ ತೃತೀಯ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಟ್ಟು SSLC ಪರೀಕ್ಷೆಯನ್ನ ಬರೆದಿರೋ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು. ಅದರಲ್ಲಿ ಹಿಂದಿಯನ್ನ ತೃತೀಯ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡಿರೋರು ಕೇವಲ 2 ಲಕ್ಷದಷ್ಟು. ಅಲ್ಲಿಗೆ ಇನ್ನುಳಿದ 5 ಲಕ್ಷ ವಿದ್ಯಾರ್ಥಿಗಳು ತೃತೀಯ ಭಾಷೆಯಾಗಿ ಬೇರೆ ಬೇರೆ ಭಾಷೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು ಕನ್ನಡವನ್ನು ಯಾಕೆ ಓದಬೇಕು ಅನ್ನೋ ಮಟ್ಟಕ್ಕೆ ಈ ಮಿನಿಸ್ಟರ್ ಮಧು ಬಂಗಾರಪ್ಪ ಮಾಡಿದ್ದಾರೆ. ಆಯಿತು, ಇಲ್ಲಿ ಅದೇನೋ ಮಾಡಿದ್ದಾರೆ. ಕೆಲವರು ಕನ್ನಡ ಭಾಷೆಯನ್ನು ಕಲಿಯೋದ್ರಿಂದ ವಂಚಿತರಾದರೆ, ಇನ್ನು ಕೆಲವರು ಕನ್ನಡದಿಂದ ವಂಚಿತರಾದ್ರು. ಇಲ್ಲಿಯವರೆಗೂ ಕನ್ನಡ ಕಡ್ಡಾಯ ಅಂತಿದ್ದ ಮಧು ಬಂಗಾರಪ್ಪ ಅವರೇ ಕನ್ನಡವನ್ನು ಅಳಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ. ಸುಮಾರು 3,500 ಉರ್ದು ಶಾಲೆಗಳಿದ್ದಾವೆ. ಅಲ್ಲಿರೋ ಮುಸಲ್ಮಾನರ ಮಕ್ಕಳು ಪ್ರಥಮ ಭಾಷೆಯಾಗಿ ಉರ್ದು ಆಯ್ಕೆ ಮಾಡಿಕೊಳ್ತಾರೆ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಆಯ್ಕೆ ಮಾಡಿಕೊಳ್ತಾರೆ, ನಂತರ ತೃತೀಯ ಭಾಷೆಯಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದೇ ತಮಿಳು ಮತ್ತು ತೆಲುಗು ಶಾಲೆಗಳು ಸುಮಾರು 80 ಇವೆ. ಅಲ್ಲಿಗೆ ಬರೋ ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯಾಗಿ ಕನ್ನಡ ಮತ್ತು ಇಂಗ್ಲಿಷ್ ಆಯ್ಕೆ ಮಾಡಿಕೊಂಡ್ರೆ ಅವರ ಮಾತೃಭಾಷೆ ತೆಲುಗು ಮತ್ತು ತಮಿಳನ್ನ ಅಂಕಪಟ್ಟಿಯಿಂದ ಹೊರಗೆ ಇಡಬೇಕಾಗತ್ತೆ. ಅಲ್ಲಿಗೆ ಅವರ ಮಾತೃಭಾಷೆಯನ್ನೇ ಕಲಿಯಬಾರದು ಅಂತ ಮಧು ಬಂಗಾರಪ್ಪ ಹೇಳ್ತಾ ಇದ್ದಾರಾ? ಅಲ್ಲ ರೀ, ಇವರನ್ನ ಯಾವನಾದರೂ ಶಿಕ್ಷಣ ಮಂತ್ರಿ ಅಂತ ಕರೆಯೋದಕ್ಕೆ ಆಗತ್ತಾ? ಯೋಚನೆಯನ್ನ ಮಾಡಿ. ಇನ್ನು ಇವರೇನೋ ನಮ್ಮದು ದ್ವಿಭಾಷಾ ನೀತಿ, ಹೀಗಾಗಿ ಹಿಂದಿಯನ್ನ ಹೊರಗೆ ಇಡ್ತೀನಿ ಅಂತಿದ್ದಾರೆ.
ಅದಕ್ಕಾಗಿ ತೃತೀಯ ಭಾಷೆಯನ್ನು ಹೊರಗಿಟ್ಟಿದ್ದೀನಿ, ಅದು ಹಿಂದಿ ಮಾತ್ರ ಅಂದ್ಕೊಂಡಿದ್ದಾರೆ. ಆದರೆ ಇವರನ್ನ ಯಾರನ್ನ ಕೇಳಿ ಇದನ್ನ ಜಾರಿಗೆ ತಂದಿದ್ದೀರಾ ಅಂದ್ರೆ, ನಾನು ಶಿಕ್ಷಣ ತಜ್ಞರ ಜೊತೆ ಚರ್ಚೆಯನ್ನು ಮಾಡಿದ್ದೀನಿ. ಅವರೆಲ್ಲರೂ ತೃತೀಯ ಭಾಷೆಯನ್ನು ಅಂಕಪಟ್ಟಿಯಿಂದ ಹೊರಗೆ ಇಟ್ಟು ಬಿಡೋಣ ಅಂದ್ರು. ಹಾಗಾಗಿ ಅದೇನು ಕಡ್ಡಾಯ ಅಲ್ಲ ಅನ್ನೋದ? ಅಯ್ಯೋ ಕರ್ಮದ ಮಂತ್ರಿ ಮಂಡೂಕ, ಅದ್ಯಾವ ಶಿಕ್ಷಣ ತಜ್ಞರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದನ್ನು ರಿವೀಲ್ ಮಾಡಲಿ ನೋಡೋಣ. ಹಾಗೇನಾದರೂ ಯಾವುದೇ ಶಿಕ್ಷಣ ತಜ್ಞ ಆ ರೀತಿಯಾಗಿ ಹೇಳಿದರೆ ಅವರಂತ ತಲೆ ಇಲ್ಲದವರು ಯಾರೂ ಇಲ್ಲ ಅಂತ. ಅಲ್ಲ ರೀ, ಇಲ್ಲಿ ತೃತೀಯ ಭಾಷೆ ಅನ್ನೋದು ಚಾಯ್ಸ್ ಅಂದರೆ ಹಿಂದಿ ಅನ್ನೋದನ್ನು ಕೇಂದ್ರ ಸರ್ಕಾರ ಎಲ್ಲೂ ಹೇಳಿಲ್ಲ. ಯಾವುದೇ ಭಾಷೆಯನ್ನು ತೃತೀಯ ಭಾಷೆಯಾಗಿ ಆಯ್ಕೆ ಮಾಡಿಕೊಳ್ಬಹುದು, ಅದು ವಿದ್ಯಾರ್ಥಿಗಳ ಆಯ್ಕೆ ಅನ್ನೋದನ್ನು ಕೇಂದ್ರ ಸರ್ಕಾರ ಹೇಳಿದೆ. ಅದೇ ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸ್ತೀವಿ ಅಂತಿದ್ದ ಸಿದ್ದರಾಮಯ್ಯ ಮತ್ತು ಅವರ ಮಂತ್ರಿಗಳು ಕನ್ನಡವನ್ನು ಅಳಿಸ್ತಾ ಇದ್ದಾರೆ. ಆದರೂ ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ಈ ಮಂತ್ರಿಗಳ ಮಕ್ಕಳು ಅದೆಷ್ಟು ಜನರು ಕನ್ನಡವನ್ನು ಓದಿದ್ದಾರೆ, ಅದರಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ ಅಂತ. ಅದೇ ಬೇರೆಯವರ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ತೃತೀಯ ಭಾಷೆ ಅನ್ನೋದು ಇರೋದು ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಕಷ್ಟ ಅನ್ನಿಸುತ್ತೆ. ಅದರಲ್ಲಿ ಕೆಲವರಿಗೆ ವಿಜ್ಞಾನ, ಕೆಲವರಿಗೆ ಗಣಿತ, ಹೀಗೆ ಒಂದೊಂದು ವಿಷಯ ಕಷ್ಟ ಆದಾಗ ತೃತೀಯ ಭಾಷೆಯಲ್ಲಿ ಒಂದಷ್ಟು ಹೆಚ್ಚಿನ ಅಂಕವನ್ನು ಪಡೆದು ಅಂಕಪಟ್ಟಿಯಲ್ಲಿ ಉತ್ತಮ ಅಂಕವನ್ನು ಪಡೆದುಕೊಳ್ಳಲಿ ಅಂತ. ಆದರೆ ನಮ್ಮ ಮಂತ್ರಿಗಳು ಗೊತ್ತಲ್ಲ, ಒಂಥರ ಅವರ ತಲೆ ಅಂದರೆ ನೀರು ಕಾಯಿಸೋ ಒಲೆ ಇದ್ದ ಹಾಗೆ. ಇಲ್ಲಿ ಇನ್ನೂ ಒಂದು ಇಲ್ಲದ ಸುಳ್ಳನ್ನು ನಮ್ಮ ಶಿಕ್ಷಣ ಸಚಿವ ಹೇಳೋದ. ಅದೇನಂದರೆ, ನನಗೆ ಸಾವಿರಾರು ಅರ್ಜಿಗಳು ಬಂದಿದ್ವು, ಹಿಂದಿ ಅನ್ನೋದು ನಮ್ಮ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ, ಅದ್ಯಾಕೆ ಬೇಕು, ಅದನ್ನು ತೆಗೆದು ಹಾಕಿಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳೇ ಬಿಟ್ರು. ಅದಕ್ಕಾಗಿ ತೆಗೆದಿದ್ದೀವಿ ಅಂದ್ಬಿಟ್ರು. ನಮ್ಮ ಮಂತ್ರಿಗೆ ಯಾವ ಮೇಲುಗೆ ಯಾರು ಅರ್ಜಿಗಳನ್ನು ಕಳಿಸಿದ್ರು, ಅದೆಷ್ಟು ಅರ್ಜಿಗಳು ಬಂದವು, ಅವುಗಳನ್ನು ಖುದ್ದು ಅವರೇ ಓದಿದ್ರ ಅಥವಾ ಅದಕ್ಕಾಗಿ ಯಾವುದಾದ್ರೂ ಸಮಿತಿಯನ್ನು ಮಾಡಿದ್ದಾರಾ, ಅಲ್ಲಿ ಎಷ್ಟು ಜನರಿದ್ದಾರೆ, ಇದ್ಯಾವುದನ್ನು ಹೇಳ್ತಾನೆ ಇಲ್ಲ. ಆದರೂ ಸುಳ್ಳನ್ನು ಹೇಳೋದಕ್ಕೆ ಒಂದು ಮಿತಿಯಾದರೂ ಇರಬೇಕು. ಅದು ಇಲ್ಲದೆ ಸಿಕ್ಕಾಪಟ್ಟೆ ಸಖತ್ತಾಗಿ ಸುಳ್ಳನ್ನು ಹೇಳ್ತಾರೆ ಬಿಡಿ. ಇಲ್ಲದ ಸುಳ್ಳನ್ನು ಸಿದ್ದರಾಮಯ್ಯ ಮುಂದೆ ಹೇಳಿದ ಹಾಗೆ ಇಲ್ಲಿ ಹೇಳ್ತಾ ಇದ್ರೆ ಆಗತ್ತಾ? ಅಯ್ಯೋ, ಈ ಮಂತ್ರಿ ಕನ್ನಡ ಕಡ್ಡಾಯ ಅಂತಿದ್ದಾರಲ್ಲ, ಅದೆಷ್ಟು ವಿದ್ಯಾರ್ಥಿಗಳು ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡವರು ಉತ್ತೀರ್ಣರಾಗಿದ್ದಾರೆ ಅಂತ ನೋಡಿದ್ರೆ, ಈ ವರ್ಷ 1,32,022 ವಿದ್ಯಾರ್ಥಿಗಳು ಪಾಸ್ ಆಗಿಲ್ಲ, ಅಂದರೆ ಅನುತ್ತೀರ್ಣರಾಗಿದ್ದಾರೆ. ಅದೇ ಕನ್ನಡವನ್ನು ದ್ವಿತೀಯ ಭಾಷೆಯಾಗಿ ತೆಗೆದುಕೊಂಡವರೇ 30,912 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ತೃತೀಯ ಭಾಷೆಯನ್ನು ಕನ್ನಡವಾಗಿ ಆಯ್ಕೆ ಮಾಡಿಕೊಂಡವರಲ್ಲೇ 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಅಲ್ಲಿಗೆ ಕನ್ನಡ ಕಡ್ಡಾಯ ಅನ್ನೋದು ಅದೆಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡ್ತಾ ಇದೆ, ಅದನ್ನ ಕೇವಲ ರಾಜಕೀಯವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಆ ಕನ್ನಡವನ್ನ ಅದೆಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ಯೋಚನೆ ಮಾಡಿಕೊಳ್ಳಿ. ಇದು ಇವರೆಲ್ಲ ಕನ್ನಡವನ್ನ ಉಳಿಸೋ ರೀತಿ. ಈಗ ಶಿಕ್ಷಣ ತಜ್ಞರ ಸಮಿತಿಯನ್ನ ಮಾಡ್ತಾರಂತೆ. ಕನ್ನಡದಲ್ಲಿ ಯಾಕೆ ಅಷ್ಟೊಂದು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅನ್ನೋದನ್ನ ಅಧ್ಯಯನ ಮಾಡ್ತಾರಂತೆ. ಅಲ್ಲಿ ಕನ್ನಡ ಭಾಷಾ ತಜ್ಞರು ಇರ್ತಾರಂತೆ. ಇರಲಿ ಬಿಡಿ, ಫೇಲ್ ಆಗಿರೋದು ಬಡವರ ಸಾಮಾನ್ಯ ಮಕ್ಕಳಲ್ವೇ, ಇವರ ಅಪ್ಪಂದೇನು ಹೋಗಬೇಕು. ಇನ್ನು ಈ ಮಧು ಬಂಗಾರಪ್ಪ ಯಾಕೆ ಇಂತಹ ನಿರ್ಧಾರವನ್ನು ಪರೀಕ್ಷೆಯ ಹಿಂದಿನ ದಿನ ತಗೊಂಡ್ರು ಅಂತ ನೋಡೋಕೆ ಹೋದರೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ನಮಗೆ ಬೇಡ ಅಂತಿದ್ದಾರೆ ಸರಿ. ಅಲ್ಲಿ ತೃತೀಯ ಭಾಷೆ ಹಿಂದಿ ಅನ್ನೋದನ್ನು ಜನರ ತಲೆಯಲ್ಲಿ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮೋದಿಯವರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 3ನೇ ಭಾಷೆ ಆಯ್ಕೆ ಮಾಡಿಕೊಳ್ಳೋಕೆ ಅನುಕೂಲ ಮಾಡಿಕೊಡಲಾಗಿದೆ. ಅದೇ ಇಂದಿರಾ ಗಾಂಧಿ ಕಾಲದಿಂದ ತೃತೀಯ ಭಾಷೆ ಹಿಂದಿ ಅನ್ನೋದನ್ನ ನಮ್ಮೆಲ್ಲರ ತಲೆಯ ಮೇಲೆ ಹೇರಿದ್ದು ಯಾರು? ಆಗ ಪ್ರಧಾನಿ ಮೋದಿ ಇದ್ರ ಅಥವಾ ಬಿಜೆಪಿ ಅನ್ನೋದು ಅಧಿಕಾರದಲ್ಲಿತ್ತ? ಅವತ್ತು ಆ ನೀತಿಯನ್ನ ಜಾರಿಗೆ ತಂದು ನಮ್ಮನ್ನೆಲ್ಲ ಹಿಂದಿಯನ್ನ ತೃತೀಯ ಭಾಷೆಯಾಗಿ ಓದಲೇಬೇಕು ಅಂದಿದ್ದು ಕಾಂಗ್ರೆಸ್ ಪಕ್ಷದ ಅಯೋಗ್ಯರು. ಆಗ ಕನ್ನಡದ ನೆನಪು ಸಿದ್ದರಾಮಯ್ಯ ಅವರಿಗೂ ಇರಲಿಲ್ಲ, ಇಲ್ಲಿರೋ ಯಾವುದೇ ಮಂತ್ರಿಗೂ ಇರಲಿಲ್ಲ. ಅದೇ ಇವತ್ತು ಹೇಸಿಗೆ ತಿನ್ನೋಕೆ, ರಾಜಕೀಯವನ್ನ ಮಾಡೋದಕ್ಕೆ ಶಿಕ್ಷಣವನ್ನ ಬಿಡಲ್ಲ, ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವನ್ನ ಆಡ್ತಾ ಇದ್ದಾರೆ. ಕೊನೆಗೂ ರಾಜಕೀಯವನ್ನ ಮಾಡೋದಕ್ಕೆ, ಶಿಕ್ಷಣವನ್ನು ಅಡ್ಡ ಇಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆಯಿತು, ಹಾಗೇನಾದರೂ ಮಾಡಲೇಬೇಕು ಅನ್ನೋ ಹಾಗಿದ್ದಿದ್ರೆ ಕಳೆದ ವಾರ ವಿಧಾನಸಭಾ ಅಧಿವೇಶನ ನಡೀತಲ್ಲ, ಆಗ ಯಾಕೆ ಅದನ್ನು ಅಲ್ಲಿ ಪ್ರಸ್ತಾಪ ಮಾಡಲಿಲ್ಲ? ಅಲ್ಲಿ ಯಾಕೆ ಒಪ್ಪಿಗೆಯನ್ನು ಪಡೆದುಕೊಳ್ಳಲಿಲ್ಲ? ಎಲ್ಲ ಶಾಸಕರ ಒಪ್ಪಿಗೆಯನ್ನು ಪಡೆದು ಅಲ್ಲಿ ಯಾಕೆ ಪಾಸ್ ಮಾಡಲಿಲ್ಲ? ಇವರೆಲ್ಲ ಏನಾದರೂ ಮೇಲಿಂದ ಉದುರಿದ್ದಾರ ಇವರ ಮನಸ್ಸಿಗೆ ತೋಚಿದ ಹಾಗೆ ಮಾಡೋದಕ್ಕೆ? ಅಥವಾ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಆಯ್ಕೆಯಾಗಿದ್ದೀವಿ ಅನ್ನೋದನ್ನು ಮರೆತಿದ್ದಾರ? ಅದೇನೋಪ್ಪ, ಎಲ್ಲರೂ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನು ಮೆಚ್ಚಿಸೋಕೆ ನಿಂತು ಹಿಂದಿ ಏರಿಕೆಯ ನೆಪವನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಕನ್ನಡವನ್ನೇ ಕಲಿಯದ ಹಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಶಿಕ್ಷಣವೇ ಇಲ್ಲದವನಿಗೆ ಶಿಕ್ಷಣ ಮಂತ್ರಿಯನ್ನು ಮಾಡಿದರೆ ಏನಾಗುತ್ತೆ ಅಂತ. ಅದನ್ನೇ ಈಗ ನೋಡ್ತಾ ಇದ್ದೀವಿ. ಇದು ಗೆಳೆಯರೇ, ಕನ್ನಡ ಬಾರದ ಶಿಕ್ಷಣವೇ ಇಲ್ಲದ ಶಿಕ್ಷಣ
ಶಿಕ್ಷಣ ಮಂತ್ರಿ ಮಾಡಿಕೊಂಡಿರೋ ಎಡವಟ್ಟು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲೇ ರಾಜಕೀಯ ತೆವಲನ್ನು ತೀರಿಸಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.